ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸಹ ನಿಮ್ಗೆ ಕಾಡ್ತಾ ಇದೆ. ನೀವಿಲ್ಲಿ ಈ ವೇಟಿಂಗ್ ಪೀರಿಯಡ್ ನ ಎಂಡ್ ಮಾಡಿ ಅವ್ರಿಗೆ ಆದಷ್ಟು ಬೇಗ ಹೇಳಿ ಇನ್ನ ನ್ಯೂ ಬಿಗಿನಿಂಗ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ದೀರಾ. ಬಟ್ ಅದು ನಿಮ್ಗೆ ತಲೆ ಓಡ್ತಿಲ್ಲ. ನಾನು ಹೆಂಗ್ ಆಕ್ಷನ್ ತಗೊಂಡ್ಲಿ, ನೀವೊಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ಬೇಕು ಅಂತ ನೀವಿದ್ದೀರಾ. ಬಟ್ ಈಗ ಸದ್ಯಕ್ಕೆ ನೀವು ಏನು ಯೋಚನೆ ಮಾಡೋ ಇದ್ರಲ್ಲಿಲ್ಲ, ಒಂದು ರೆಸ್ಟಿಂಗ್ ಮೋಡಲ್ಲಿ ಇದ್ದೀರಾ. ನಾನು ಹೆಂಗೆ ನ್ಯೂ ಬಿಗಿನಿಂಗ್ ತಗೊಂಡೋಗ್ಲಿ, ನಾನು ಹೆಂಗ್ ಸ್ಟಾರ್ಟ್ ಮಾಡ್ಲಿ, ಇದನ್ನ ಹೆಂಗ್ ಆಕ್ಷನ್ ತಗೊಂಡ್ಲಿ, ಹೆಂಗೆ ನಾನು ಪ್ರಪೋಸ್ ಮಾಡ್ಲಿ, ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಲಿ ನನ್ನ ಲವ್ನ ಅಂತ ನೀವು ಕನ್ಫ್ಯೂಸ್ ಅಲ್ಲಿ ಇದ್ದೀರಾ. ನೀವೇನಾದ್ರೂ ಪ್ರಪೋಸ್ ಮಾಡಿದ್ರೆ ನಿಮ್ ಪರ್ಸನ್ ಯಾರಿದ್ದಾರೆ ಅವ್ರು ಒಪ್ಕೊಳ್ತಾರ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ ತಿಳಿಸ್ಕೊಡಿ ನಂಗೆ, ನನ್ನ ವ್ಯೂವರ್ಸ್ ಯಾರನ್ನ ಇಷ್ಟಪಟ್ಟಿದ್ದಾರೆ ಅವರಿಗೆ ಇವ್ರ ಪ್ರೀತಿನ ಹೇಳ್ದಾಗ ಅವ್ರು ಒಪ್ಕೊಳ್ತಾರ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ನನ್ನ ವ್ಯೂವರ್ಸ್ ಯಾರು ಪ್ರೀತಿ ಮಾಡ್ತಿದ್ದಾರೆ ಆ ಪರ್ಸನ್ಗೆ ಇವ್ರ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದ್ರೆ ಅವರು ಒಪ್ಕೊಳ್ತಾರ. ನ್ಯೂ ಬಿಗಿನಿಂಗ್ ನೀವು ವೇಟ್ ಮಾಡ್ತಾ ಇದ್ದೀರಾ ನ್ಯೂ ಬಿಗಿನಿಂಗ್ ಅಂತ. ಈ ನ್ಯೂ ಬಿಗಿನಿಂಗ್ ಆಗೋದಿಕ್ಕೆ ನೀವ್ ಯಾರಿಗೋಗಿ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ ಆ ಪರ್ಸನ್ ಸ್ವಲ್ಪ ದಿನ ವೇಟ್ ಮಾಡಿಸ್ತಾರೆ. ನಿಮ್ಗೆ ನ್ಯೂ ಬಿಗಿನಿಂಗ್ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ದಿನ ವೇಟ್ ಮಾಡಿಸ್ತಾರೆ. ಎಸ್, ಈಗ ನೀವು ಯಾರನ್ನ ಇಷ್ಟಪಟ್ಟಿದ್ದೀರಾ, ನಿಮ್ ಪರ್ಸನ್ ಯಾರಿದ್ದಾರೆ, ನಿಮ್ ಪ್ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲ, ಆ ಪರ್ಸನ್ ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿರುವಂತ ಪರ್ಸನ್. ಒಂದ್ ಸ್ವಲ್ಪ ಅವ್ರ ಲೈಫ್ಗೆ ಆದಂತ ಒಂದ್ ಸ್ವಲ್ಪ ಬೌಂಡ್ರೀಸ್ ನ ಅವ್ರು ಇಟ್ಕೊಂಡಿದ್ದಾರೆ. ಅವ್ರಾಯ್ತು, ಅವ್ರ ಲೈಫ್ ಆಯ್ತು, ಅವ್ರು ಏನ್ ಕೆಲಸ ಮಾಡ್ತಾ ಇದ್ದಾರೆ ಅವ್ರಾಯ್ತು, ಅಷ್ಟರಲ್ಲೇ ಇದಾರೆ. ಅವ್ರ ಕೆಲ್ಸ ಆಯ್ತು, ಅವ್ರಾಯ್ತು, ಆ ರೀತಿ ಇದಾರೆ ಆ ಪರ್ಸನ್. ಅಂಡ್ ನೀವ್ ಇಲ್ಲಿ ವೇಟ್ ಮಾಡ್ತಾ ಇದ್ದೀರಾ, ನೀವು ಎಕ್ಸ್ಪ್ರೆಸ್ ಮಾಡ್ಬೇಕು, ಆದಷ್ಟು ಬೇಗ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂತ ನೀವು ವೇಟ್ ಮಾಡ್ತಾ ಇದ್ದೀರಾ. ಪ್ರೋಗ್ರೆಸ್ ತೋರಿಸ್ತಾ ಇದ್ದೀರಾ. ನೀವೇನಾದ್ರೂ ಒಂದು ಪ್ರೋಗ್ರೆಸ್ ತೋರಿಸಿ ನೀವು ಮುಂದೆ ಹೋದ್ರಿ ಅಂತಂದ್ರೆ ನಿಮ್ ಪರ್ಸನ್ ಸಹ ಏನ್ ಮಾಡ್ತಾರೆ, ಸ್ವಲ್ಪ ದಿನ ನಿಮ್ಮನ್ನ ಕಾಯಿಸ್ತಾರೆ. ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನನ್ಗೆ ಟೈಮ್ ಬೇಕು ಆಕ್ಷನ್, ಬಿಕಾಸ್ ಅವರು ಆಕ್ಷನ್ ತಗೊಳ್ಳೋ ಮೂಮೆಂಟ್ ಇದೆ ಇಲ್ಲಿ, ಆಕ್ಷನ್ ತಗೊಳ್ಳೋ ಚಾನ್ಸಸ್ ತುಂಬಾ ಇದೆ ಇಲ್ಲಿ. ಅವ್ರ ಏನ್ ಮಾಡ್ತಾರೆ ಅಂದ್ರೆ ನನಗ್ ಸ್ವಲ್ಪ ದಿನ ಟೈಮ್ ಬೇಕು ಅಂತ ನಿಮ್ಮನ್ನ ಟೈಮ್ಗೋಸ್ಕರ ಕೇಳ್ತಾರೆ. ನೀವು ನಿಮ್ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಿದಾಗ ಅಂಡ್ ಫೈನಲಿ ಅವರು ಒಪ್ಕೊಳ್ಳೋ ಚಾನ್ಸಸ್ ತುಂಬಾ ಇದೆ. ಅವರು ಸಹ ನಿಮ್ ಪ್ರೀತಿಗೆ ಕೈ ಜೋಡಿಸ್ತಾರೆ. ಒಂದು ಕಪ್ ಆಫ್ ಎಮೋಷನ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಿಮ್ಮಿಬ್ರು ಮಧ್ಯದಲ್ಲಿ ಅಂತ ಬಂದಿದೆ.